ದಾವಣಗೆರೆ ಬೈ ಎಲೆಕ್ಷನ್ ಅಖಾಡಕ್ಕೆ ಸಿಎಂ ಇಬ್ರಾಹಿಂ ಎಂಟ್ರಿ ಕೊಟ್ಟಿದ್ದಾರೆ. ಪಕ್ಷೇತರ ಮುಸ್ಲಿಂ ಅಭ್ಯರ್ಥಿಗೆ ಬೆಂಬಲ ಸೂಚಿಸಿದ್ದಾರೆ ಮಾಜಿ ಸಚಿವರು. ಪಕ್ಷೇತರ ಆದಿಲ್ ಖಾದರ್ ಬಾಷಾಗೆ ಸಿಎಂ ಇಬ್ರಾಹಿಂ ಬೆಂಬಲ ಸೂಚಿಸಿದ್ದಾರೆ. ದಾವಣಗೆರೆಯಲ್ಲಿ ಮೂರನೇ ಶಕ್ತಿ ನಿರ್ಮಾಣ ಮಾಡಬೇಕು. ಕಷ್ಟದಿಂದ ಜೆಡಿಎಸ್ ಕಟ್ಟಿದ್ದೆ, ದೇವೇಗೌಡರು ಬಿಜೆಪಿ ಜೊತೆ ಹೋದ್ರು. ಬಿಜೆಪಿ ಕಾಂಗ್ರೆಸ್ ಜೊತೆಗೆ ಮೂರನೇ ಶಕ್ತಿ ಮಾಡಲು ಪ್ರಯತ್ನಿಸ್ತೀನಿ ಅಂತ ಸಿಎಂ ಇಬ್ರಾಹಿಂ ಹೇಳಿದ್ದಾರೆ. ಕರ್ನಾಟಕ ನವ ನಿರ್ಮಾಣ ಆಂದೋಲನ ಇಲ್ಲಿಂದ ಶುರುವಾಗಿ ಆದಿಲ್ ಖಾದರ್ ಬಾಷಾಗೆ ವಜ್ರದ ಗುರುತು ನೀಡಲಾಗಿದೆ. ದಾವಣಗೆರೆಯಿಂದಲೇ ಕರ್ನಾಟಕ ನವ ನಿರ್ಮಾಣ ಪ್ರಾರಂಭ ಅಂತ ಸಿಎಂ ಇಬ್ರಾಹಿಂ ಹೇಳಿದ್ದಾರೆ. ಒಂದು ಮೂರನೇ ಶಕ್ತಿಯನ್ನ ನಿರ್ಮಾಣ ಮಾಡಬೇಕು. ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯ ಒಂದು ಮೂರನೇ ಶಕ್ತಿ ಕರ್ನಾಟಕಕ್ಕೆ ಬೇಕು. ಭಾರಿ ಆಸೆಯಿಂದ ನಾನು ಜನತಾದಳ ಕಟ್ಟಿದೆ, ಜನತಾದಳದ ಅಧ್ಯಕ್ಷನಾಗಿ. ಕೊನೆಗೆ ಅವರು ಬಿಜೆಪಿ ಜೊತೆ ಹೋದ್ರು. ಬಿಜೆಪಿ ಜೊತೆ ಹೋಗಬಾರ್ದು ಮತ್ತು ಕಾಂಗ್ರೆಸ್ ಎರಡರಿಂದಲೂ ಸಮಾನಾಂತರನ ಕಟ್ಟಿಕೊಂಡು ಒಂದು ಮೂರನೇ ಶಕ್ತಿ ನಾವು ಕಟ್ಟಬೇಕು ಅಂತೇಳಿ ಈಗಾಗಲೇ 20 ಜಿಲ್ಲೆಯಲ್ಲಿ ನಾವು ಪ್ರವಾಸ ಮಾಡಿ ಒಂದು ಶಕ್ತಿಯಾಗಿ ಕರ್ನಾಟಕದಲ್ಲಿ ಉಮ್ಮಿಸ್ತಾ ಇದ್ದೀವಿ. ಆದರೆ ಶ್ರೀಮಾನ್ ಆದಿಲ್ರವರು ಧೈರ್ಯ ಮಾಡಿ ಇಲ್ಲ ನಾನು ನಿಂದಿರ್ತೇನೆ ಅಂತ ಹೇಳಿದಾಗ ಕರ್ನಾಟಕ ನವನಿರ್ಮಾಣ ಆಂದೋಲನದ ಪರವಾಗಿ ಸಹಾಯ ಮಾಡಿ ಫಸ್ಟು ವಜ್ರದ ಗುರುತೇ ಸಿಕ್ಕಿದೆ. ಒಳ್ಳೆ ಗುರುತದು. ಇಲ್ಲಿಂದಲೇ ಅದು ಶುರು ಆಗಲಿ ಅಂಥೇಳಿ ಆದಿಲ್ ಅವರಿಗೆ ಕ್ಯಾಂಡಿಡೇಟನ್ನು ಮಾಡಿದ್ದೀವಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಹಂಚ್ಕೊಂಡಿದ್ದಾರೆ. ಇವರು 5 ವರ್ಷ ನಾವು, 5 ವರ್ಷ ನೀವು. ಇದು ಭ್ರಷ್ಟಾಚಾರ, ಅದು ಏನು ಮಾತಾಡಂಗೇ ಇಲ್ಲ. ಮೂರನೇರು ಯಾರಿಗೂ ಅವಕಾಶವೇ ಇಲ್ಲ. 70 ವರ್ಷದಲ್ಲಿ ದಲಿತರು ಮೀಸಲಾತಿಗೆ ಹೋರಾಟ ಎಂದೂ ಮಾಡಿರಲಿಲ್ಲ. ಇವತ್ತು ಆ ಜಾತಿಗಳನ್ನು ಒಡೆದಾಕ್ಬಿಟ್ರು. ಇವತ್ತು ಅದನ್ನು ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಸರ್ಕಾರ ಸೇರ್ ಮಾಡಿತು. ಈ ಕಾಂಗ್ರೆಸ್ನವರು ಈಗ ಬಾ ನಾಳೆ ಬಾ, ಈಗ ಬಾ ನಾಳೆ ಬಾ, ಈಗ ಬಾ ನಾಳೆ ಬಾ, ಇವ್ರು ಮಾಡಲ್ಲ. ಯಥಾಸ್ಥಿತವಾದಿಗಳು. 40 ಕಳೆದ 23ರಲ್ಲಿ ಮಾನ್ಯ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ಆಡಳಿತದಲ್ಲಿರುವ BJP ಸರ್ಕಾರ ಎಂಥ ದರೋಡೆಕೋರಿದೆ, ಕರ್ನಾಟಕ ದರೋಡೆ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ಅತಿ ಮೀರಿದೆ ಅಂತ ಹೇಳ್ತಕ್ಕಂಥವ್ರು ಇವತ್ತು ನಿಮ್ಮದೇನು ಸರ್ಕಾರ ಹೆಂಗೆ ನಡೀತಾ ಇದೆ ಸಿದ್ದರಾಮಯ್ಯನವರೇ? ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.